SIR ಅಂತಂದಾಗ ಇದೊಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಏನಿದೆ, ಇದು ಪ್ರಾರಂಭ ಆದಾಗಿಂದನೇ ಜನತೆಯಲ್ಲಿ ತುಂಬ ಗೊಂದಲವನ್ನು ಉಂಟು ಮಾಡಿದ್ದನ್ನು ನಾವು ನೋಡಿದ್ದೀವಿ. ಯಾವ ಕಾರಣಕ್ಕೆ ಅಂತಂದರೆ, ಇದು ಯಾವ ರೀತಿ ನಡೆಯುತ್ತೆ ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ. ಇದು ಫಸ್ಟು ಪ್ರೀ ಮ್ಯಾಪಿಂಗ್ ಸ್ಟೇಜ್ ಅಂತ SIR ಅಂತ ಹೇಳಿ ಒಂದು ನಡೀತು. ಅಲ್ಲಿ ಮ್ಯಾಪಿಂಗ್ ಮಾಡಿಕೊಂಡ್ರು. ಆಮೇಲೆ SIR ಸಡನ್ನಾಗಿ ಶುರುವಾಯಿತು. ಸಡನ್ನಾಗಿ ಶುರುವಾದಾಗ ಅಲ್ಲಿ ಏನು BLOಗಳು ಮುಖ್ಯ ಪಾತ್ರವನ್ನು ವಹಿಸಬೇಕಾಗಿತ್ತು, ಅವರು ಸರಿಯಾದಂಥ ತರಬೇತಿಯನ್ನು ಪಡಿಲೇ ಇಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರಿಗೆ ಸರಿಯಾದ ತರಬೇತಿಯನ್ನು ಕೊಡಲೇ ಇಲ್ಲ. ಹಠಾತ್ತಾಗಿ ಈ ಕೆಲಸ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ಜನಗಳಿಗೆ ಇದ್ರ ಬಗ್ಗೆ ಒಂದು ಚೂರು ಅರಿವು ಇರಲೇ ಇಲ್ಲ. ಮತದಾನದ ಒಂದು ಪಟ್ಟಿ, ಅದು ಫಾರಂ ಕೊಡ್ತಾರೆ, ತುಂಬಿಸ್ಕೊಡ್ಬೇಕು ಅನ್ನೋದು ಗೊತ್ತಿತ್ತು, ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿರಲಿಲ್ಲ. ಆದರೆ ಇಡೀ SIR ಪ್ರಕ್ರಿಯೆಯಲ್ಲಿ ಎನ್ಯುಮರೇಷನ್ ಫಾರಂ ಅಥವಾ ಗಣತಿ ನಮೂನೆದು ತುಂಬ ಗೊಂದಲಮಯವಾಗಿ ತುಂಬ ಜನಕ್ಕೆ, ಸುಮಾರು 90 ಭಾಗ ನಾಗರಿಕರಿಗೆ ತುಂಬ ಕಷ್ಟ ಆಯಿತು. ಮತ್ತು ಆ ಇಡೀ ಪ್ರಕ್ರಿಯೆಯಲ್ಲಿ BLOಗಳಿಗೆ ಸರಿಯಾದ ತರಬೇತಿ ಆಗಿರಲಿಲ್ಲ. ತುಂಬ ಗೊಂದಲಮಯವಾಗಿ ತುಂಬ ಕಷ್ಟವನ್ನು ಪಟ್ಟರು. ಆದರೆ ಹೇಗೋನ ಅದನ್ನು ಮುಗಿಸೋ ಹಂತಕ್ಕೆ ಬಂದರೆ ನಮ್ಮ ಮುಂದೆ ಇವತ್ತು AD, SSO, ASDDO ಲಿಸ್ಟ್ ಇದೆ. ಅದರಲ್ಲಿ ಅನೇಕ ಜನ, ಉದಾಹರಣೆಗೆ ನಮ್ಮ ತುಮಕೂರು ಜಿಲ್ಲೆನೇ 2,39,000 ಜನ ಆಚೆ ಹೋಗಿದ್ದಾರೆ. ಸೊ ಇದು ಯಾಕಾಗಿ ಅನ್ನೋ ದೊಡ್ಡ ಪ್ರಶ್ನೆ ಆಗಿದೆ. ಈಗ ಮುಂದೆ ಅವರ ಭವಿಷ್ಯ ಏನು ಅಂತ ಅಂದ್ಬಿಟ್ಟು ನಮಗೆ ಆಗಸ್ಟ್ 24 ಗೊತ್ತಾಗುತ್ತೆ. ಅವತ್ತೊಂದು ಡ್ರಾಫ್ಟ್ ಲಿಸ್ಟ್ ಬಿಡುಗಡೆ ಆಗುತ್ತೆ. ಆ ಡ್ರಾಫ್ಟ್ ಲಿಸ್ಟಲ್ಲಿ ಯಾರ್ಯಾರ ಹೆಸರಿರಲ್ಲ ಅವ್ರಿಗೆ ತುಂಬ ಗೊಂದಲಕ್ಕೆ ಒಳಗಾಗ್ತಾರೆ. ಅವರಿಗೆ ನೋಟಿಸ್ ಬರುತ್ತೆ. ನೋಟಿಸ್ಗೆ ತಕ್ಕನಾಗಿ ದಾಖಲೆಗಳು ಕೊಡಬೇಕು. ಇವೆಲ್ಲವೂ ಕೂಡ ಒಬ್ಬ ಸಾಮಾನ್ಯ ಪ್ರಜೆಯ ನಿಜ ಜೀವನದಲ್ಲಿ ಭಾಳ ದೊಡ್ಡ ತೊಡಕಾಗಿ ತುಂಬ ದೊಡ್ಡ ಒಂದು ಟೆನ್ಷನ್ನು, ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ಒಂದು ಟೆನ್ಷನ್ ಆಗಿ ಕಾಡಿ ಮುಂದೆ ಅವರ ಮತದಾನದ ಹಕ್ಕೇ ಕಿತ್ತು ಹೋಗೋದೇನೋ ಆತಂಕದಲ್ಲಿ ಜನ ಇದ್ದಾರೆ.